ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಇಬ್ಬರು ಗೆಸ್ಟ್ ನೀವು ಆಲ್ರೆಡಿ ನೋಡಿರ್ತೀರಾ, ಇನ್ನಿಬ್ಬರು ಗೆಸ್ಟ್ ನೀವು ನೋಡಿರಲ್ಲ. ಬಂದಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಯಾರು ಅಂತ ಹೇಳಿ. ಆಗಲೇ ಸಾಯಂಕಾಲ ಆಗಿದೆ. ಇವತ್ತು ಸ್ಯಾಟರ್ಡೆ. ನಮ್ಮದು ಪೂಜೆ ಅಡುಗೆ ಎಲ್ಲ ಆಗಿ ಮಲ್ಕೊಂಡು ರೆಸ್ಟ್ ಮಾಡಿ ಟೀನೂ ಕುಡಿದು ಇವಾಗ ಇನ್ನೇನು ಇನ್ನೊಂದು 2-3 ಅವರಲ್ಲಿ ಬರ್ತಾರೆ ಅವರು. ಅದರಲ್ಲಿ ಒಬ್ಬರು ಗೆಸ್ಟಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಗಿತ್ತು ನಾನು ಮಾಡಿಕೊಟ್ಟು, ಅದಕ್ಕೆ ಇವತ್ತು ಜಾಮೂನ್ ಮಾಡೋಣ ಅಂಥೇಳಿ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಜಾಮೂನ್ಗೇನು ಜಾಸ್ತಿ ಟೈಮ್ ಇಡ್ಸಲ್ಲ, ಬೇಗ ಮಾಡಿಬಿಡ್ಬೋದು. ಅದಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೆಂಗೆ ಹೋಗುತ್ತೆ ಬ್ಲಾಗ್ ಅಂತ ನೋಡೋಣ. ಬನ್ನಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಏಲಕ್ಕಿನ ಸುಮ್ಮನೆ ಹಿಂಗೆ ಸ್ಲಿಟ್ ಮಾಡಿ ಹಾಕಿದ್ರೆ ಸಾಕು. ಮತ್ತೆ ನಾನು ಏಲಕ್ಕಿ ತೆಗೆದುಬಿಡ್ತೀನಿ, ನಾನು ಕುಟ್ಟಿ ಎಲ್ಲ ಹಾಕಲ್ಲ. ನಾನೊಂದು ಇಷ್ಟು ಸಾಕಾಗುತ್ತೆ. ಹಾಕಿದ್ರೂ ಪರವಾಗಿಲ್ಲ, ಹಾಕ್ತಾ ಇದ್ರೂ ಪರವಾಗಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಕಹಿ ಬಂದುಬಿಡುತ್ತೆ ಇದು. ಇನ್ನೂ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಅದಕ್ಕಿಂತ ಮೊದಲೇ ನಾನು ಜಾಮೂನ್ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಪಾಕದಲ್ಲಿ ಸೋಕಾಗುತ್ತೆ ಅಂಥೇಳಿ ಮೊದಲೇ ನಾನು ಜಾಮೂನ್ ಮಾಡಿ ಇಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅಶೋಕ್ ಅವ್ರು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಜಾಮೂನೆಲ್ಲ ನಾನು ಎಣ್ಣೆಗೆ ಹಾಕ್ತಾಯಿದ್ದೆ. ಅವರು ಚೆನ್ನಾಗಿ ಅದನ್ನು ಬೇಯಿಸ್ಕೊಡ್ತಾಯಿದ್ರು. ಅವರಿದ್ದರೆ ಸ್ವಲ್ಪ ಕೆಲಸ ನನಗೆ ಬೇಗ ಆಗುತ್ತೆ. ನಾನು ಅವ್ರು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಾನು ಎಲ್ಲ ಜಾಮೂನ್ ಉಂಡೆಗಳನ್ನೂ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದೆಲ್ಲ ಆಗೋಷ್ಟರಲ್ಲಿ ಪಾಕ ಮೊದಲೇ ಮಾಡಿದ್ರಿಂದ ಸ್ವಲ್ಪ ತಣ್ಣಗಾಗಿತ್ತು. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡಿರೋ ಜಾಮೂನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ. 1-2 ಅವರ್ಸ್ಗೆ ಚೆನ್ನಾಗಿ ಅದು ಪಾಕದಲ್ಲಿ ಸೋಕಾಗಿ ಜಾಮೂನ್ ರೆಡಿಯಾಗಿರುತ್ತೆ. ಈ ಥರ ಅಗ್ಲ ಪಾತ್ರೆಗೆ ಪಾಕ ಮಾಡ್ಕೋಬೇಕು ನೀವು, ಇಲ್ಲಾಂದರೆ ಅದೆಲ್ಲ ಚೆನ್ನಾಗಿ ಪಾಕ ಇಳ್ಕೊಂಡ್ಮೇಲೆ ಇದೆಲ್ಲ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಪಾಕ ಇಳ್ಕೊಳ್ಳಲ್ಲ, ತೆಕ್ಕೊಳ್ಳೋಕ್ಕೂ ನಿಮಗೆ ಕಷ್ಟ ಆಗುತ್ತೆ. ಅಷ್ಟೇ, ಇದು ಚೆನ್ನಾಗಿ 1-2 ಅವರ್ಸು ಪಾಕ ಎಲ್ಲ ಇಳ್ಕೊಳ್ಳಿ. ಅಷ್ಟೊತ್ತಿಗೆ ನಮ್ಮ ಗೆಸ್ಟು ಬರ್ತಾರೆ. ಯಾವ ಗೆಸ್ಟು ಅಂತ ಆಮೇಲೆ ತೋರಿಸ್ತೀನಿ. ಟೈಮ್ ಆಯಿತು, ಅಡುಗೆಗೆ ಇಡಬೇಕು. ಜಾಮೂನ್ ಮಾಡಾಯಿತು, ಈಗ ಅಡುಗೆ ಪಟ ಅಂತ ಮಾಡಿಬಿಡ್ತೀನಿ. ಇನ್ನೊಂದು ಅವರಲ್ಲಿ ಬರ್ತಾರೆ. ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಮಗು ಎಲ್ಲ ಕಡೆ ಆಟ ಸಾಮಾನು ಹರಡ್ಬಿಟ್ಟಿದ್ದಾನೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ರೆಡಿ ಮಾಡಿಬಿಡೋಣ ಅಷ್ಟೇ. ಹಾಯ್ ಮಾಡು, ಹಾಯ್ ಮಾಡೆ, ಹಾಯ್ ಮಾಡೆ, ಹಾಯ್ ಮಾಡೆ, ಹಾಯ್ ಮಾಡೆ. ಒಳಗೆ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ದೀನಿ. ಇಲ್ಲಿ ಜಾಮೂನು ಪಾಕದಲ್ಲಿ ನೆನೀತಾ ಇದೆ. ಇದರಲ್ಲಿ ವೈಟ್ ರೈಸು, ಇದರಲ್ಲಿ ಚಿಕನ್ ಚಾಪ್ಸು ಇನ್ನೂ ಬಿಸಿ ಇದೆ, ಈಗಿನ್ನೂ ಕೂಗಿದೆ. ಇದರಲ್ಲಿ ಮಕ್ಕಳು ತಿನ್ನೋ ಥರ ಜಸ್ಟ್ ಒಂದು ಸ್ವಲ್ಪ ಆಯಿಲು, ಟರ್ಮರಿಕ್ಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಪೆಪ್ಪರು, ನೀರು ಹಾಕಿ ಜಸ್ಟ್ ಕೂಗಿಸಿದ್ದೀನಿ ಅಷ್ಟೇ. ಇದನ್ನು ಲೆಗ್ ಪೀಸು ಇಷ್ಟ ಅವ್ರಿಗೆ, ಅದಕ್ಕೆ ಅದು ಮಾಡಿದ್ದೀನಿ. ಇದರಲ್ಲಿ ಮಾಮೂಲಿ ಗೋಧಿ ಹಿಟ್ಟು, ಅದು ಇದು ಹಿಟ್ಟುಗಳು, ಅನ್ನ ಎಲ್ಲ ಉಳಿದಿರೋದೇನೆಲ್ಲ ತೆಗೆದ್ಬಿಟ್ಟು ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇನ್ನು ಬಂದಮೇಲೆ ಚಪಾತಿ ಒಂದು ಮಾಡಿಕೊಂಡ್ರೆ ಎಲ್ಲ ಕೆಲಸ ಆಯಿತು.
ಅಕ್ಕನ ಫ್ಯಾಮಿಲಿ ಮತ್ತು ತನು ಎಲ್ಲ ಸೇರಿ ಪಾಂಡಿಚೇರಿ ಹೋಗಿದ್ರು. ಅಲ್ಲಿಂದ ನನಗೆ ಮತ್ತು ಲಡ್ಡು ಮಾಗೆ ಅಂತ ತನು ಅಕ್ಕ ಇಬ್ಬರೂ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಬಂದಿದ್ರು. ಅಕ್ಕ ಎಲ್ಲದನ್ನು ತೆಗ್ದು ಕೊಡ್ತಾಯಿದ್ರು ನಮ್ಮಿಬ್ರಿಗೂ. ಹುಷಾರು ಮಗ್ನೆ. ಲವ್ ಈಗಲೇ ಯೂಸ್ ಮಾಡ್ತಾರೇನೋ ಲಡ್ಡು. ಹೌದಂತೆ ಅಕ್ಕ. ಥ್ಯಾಂಕ್ ಯು ಮಗ್ನೆ. ತಮ್ಮನ್ ನೆನ್ಪು ಮಾಡ್ಕೊಂಡು ತಂದ. ನೀನ್ ಬೆಳಗ್ಗೆನೆ ಬರೋದಲ್ವಾ ಚಿನ್ನು? ಸಣ್ಣಾಗಿದ್ದಾನಲ್ಲ, ಹೈಟ್ ಆಗಿದ್ದಾನೆ ಅನ್ಸುತ್ತೆ, ಅದಕ್ಕೆ ಸಣ್ಣ. ಅದು ಕ್ಲೇನಾ? ತೆಗಿಬೇಡ ಅಕ್ಕ, ಅದನ್ನ ತೆಗಿಬೇಡ. ಹಾಯ್ ಮಾಡು. ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ಕಿಸಿ ಕೊಡಮ್ಮ, ದೊಡ್ಡಮ್ಮಗನ್ ಕಿಸಿ ಕೊಡಮ್ಮ. ವೈದು ನಿಂಗೆ ಚಳಿನಾ ಮಗ್ನೆ? ಕೈ ಕಟ್ಟಾಗ್ಬಿಡುತ್ತೆ. ನಿನ್ನತ್ರ ತನು ಹಾಯ್. ಸಾಜು ಹಾಯ್. ಇವರೇ ನಮ್ಮ 4 ಜನ ಗೆಸ್ಟು. ಒಂದು ಅಕ್ಕ ಮತ್ತು ವೇದು, ಇನ್ನೊಂದು ತನು ಮತ್ತು ಸಾಜ್ ಅಂತ ಅವ್ರ ಮಗಳದು. ಇವರು 7 ಇಯರ್ಸ್ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಅಕ್ಕನ ಜೊತೆ ಕೆಲಸ ಮಾಡ್ತಾಯಿದ್ರು ಇವರು. ಇವಾಗ ಬೇರೆ ಕಡೆ ಇದ್ದಾರೆ ಮದುವೆ ಮಾಡಿಕೊಂಡು. ವರ್ಷಕ್ಕೊಂದ್ಸಲ ಬರ್ತಾರೆ. ಇಲ್ಲಿಗೆ ಬಂದಾಗ ಅಕ್ಕನೆಲ್ಲ ಮೀಟ್ ಮಾಡಿಕೊಂಡು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾರೆ. ಈ ಸಲ ಮನೆಗೆ ಕರೆದಿದ್ವಿ. ಬಂದು ಒಂದು 2 ಡೇಸ್ ಮಕ್ಕಳೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಅಕ್ಕ ಮೊದಲೇ ಮಮ್ಮಿ ಮನೆಗೆಲ್ಲ ಹೋಗಿ ಮಮ್ಮಿ ಡ್ಯಾಡಿನೆಲ್ಲ ಮಾತಾಡಿಸ್ಕೊಂಡು ಅಲ್ಲೊಂದು 3 ಅವರ್ಸ್ ಇದ್ದು ಆಮೇಲೆ ನಮ್ಮ ಮನೆಗೆ ಬಂದಳು. ನಾನು ಇಲ್ಲೇ ಅಡುಗೆ ರೆಡಿ ಮಾಡಿದ್ದೀನಿ ಅಂತ ಅಕ್ಕಂಗೆ ಮೊದಲೇ ಹೇಳಿದ್ದೆ. ಅಕ್ಕ ನಮ್ಮ ಮನೆಗೆ ಬರೋದು ಕಡಿಮೆ, ಅದಕ್ಕೋಸ್ಕರ ಊಟ ಇಲ್ಲೇ ಮಾಡಲಿ ಅಂಥೇಳಿ ಅಲ್ಲಿ ಊಟ ಮಾಡಬೇಡ ಇಲ್ಲೇ ಬಾ ಅಕ್ಕ ಅಂತ ಮೊದಲೇ ಹೇಳಿದ್ದೆ. ತನು ಮತ್ತು ಅಕ್ಕ ಇಬ್ಬರು ಸೇಮ್ ಟೈಮೇ ಬಂದರು. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಇಬ್ಬರು ಬಂದರು. ನೀನು ಯಾರು ಮಗನೆ? मैक्सी करती है और क्या करती है मैक्सी? बबू भी करती है जब आप दोनों उसको तंग करते हो. ಇವನು ಯಾವತ್ತೇ ತಿಂತಿದ್ದಾನೆ ಅಕ್ಕ? ಅನ್ನ ಕೊಡು, ಹೋಗಲ್ಲ. ಬಡ ಬಡ ಖಾಲು ಖಾಲು ಖಾಲು. ವೇದಗೆ ತುಂಬ ಇಷ್ಟ ಅಂತ ನಾನು ಮ್ಯಾಗಿ ಮಾಡಿಕೊಟ್ಟಿದ್ದೆ. ಆದರೆ ಅವನಿಗೆ ಮಾಡಿದ್ದನ್ನು ಸಾಜ್ ಮತ್ತು ಲಡ್ಡು ವೇದು 3 ಜನರು ಶೇರ್ ಮಾಡ್ಕೊಂಡು ತಿಂದರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಮಕ್ಕಳೆಲ್ಲ ಎದ್ದು ಮ್ಯಾಗಿ ಮಾಡಿಕೊಟ್ಟಿದ್ದೆ ಎಲ್ಲ ತಿಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಆಡ್ತಾಯಿದ್ದಾರೆ. ಅಷ್ಟರಲ್ಲಿ ಬೇಗ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿ ಎಲ್ಲ ರೆಡಿಯಾಗಿದೆ. ಉಪ್ಪಿಟ್ಟು ಮಾಡಿದ್ದೀನಿ. ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸ್ ಅಶೋಕ್ಗೆ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಅದಾದರೆ ತಿಂಡಿ ಎಲ್ಲ ರೆಡಿ ಆಗುತ್ತೆ. ಮಾಡೋಕ್ಕೆ ಇನ್ನೊಂದು 2 ತರಕಾರಿ ಬೇಕಿತ್ತು. ಇನ್ನೊಂದು ತಂದು ಸ್ಟೀಮ್ಗೆಲ್ಲ ರೆಡಿ ಮಾಡ್ತಿದ್ದೀನಿ. ಜಸ್ಟ್ ಅದನ್ನು ಬೇಯಿಸೋದಷ್ಟೇ. ಅದೇನು 10 ಮಿನಿಟ್ಸ್ ಆದರೆ ಆಗುತ್ತೆ. ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ. ಮಕ್ಕಳು ಎಲ್ಲ ಬಂದಮೇಲೆ ತಿಂದರೆ ಇವತ್ತಿನ ತಿಂಡಿ ಆಯಿತು. ನೋಡೋಣ ಅಡುಗೆ ಮಾಡೋದು ಅಂತ. ಜೊತೆಲೇ ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಲ್ಲ, ಮನೆ ಫುಲ್ಲು ಸೈಲೆಂಟಾಗಿದೆ. 3 ಜನ ಸೇರಿಕೊಂಡ್ರೆ ಗೊತ್ತಲ್ಲ, ಗಲಾಟೆ ಮಾಡೋದು, ಒಬ್ರದ್ದು ಟಾಯ್ಸ್ ಇನ್ನೊಬ್ರಿಗೆ ಬೇಕು,
ಅಳೋದು ಅದೇ ಮಾಡ್ತಾಯಿದ್ರು ನೆನ್ನೆಯಿಂದ. ಈಗ ಅದಕ್ಕೆ ಅಕ್ಕ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋಗಿದ್ದಾಳೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂಥೇಳಿ ಊಟ ಮಾಡಿ ಮಲಗೆದ್ದು ಆಮೇಲೆ ಡಿಸೈಡ್ ಮಾಡಿದ್ವಿ. ಅದಕ್ಕೋಸ್ಕರ ನಮಗೆ ಟೈಮ್ ಜಾಸ್ತಿ ಸಿಗಲಿಲ್ಲ ಬೇರೆ ಕಡೆ ಹೋಗೋಕ್ಕೆ. ಜೆ ಪಿ ನಗರಲ್ಲೇ ಒಂದು ಮ್ಯೂಸಿಯಮ್ ಇದೆ ಅಂಥೇಳಿ ಅಲ್ಲಿಗೆ ಹೋದ್ವಿ. ಹೊಡಿ ಸಾಜು ನಾವು ಜೆ ಪಿ ನಗರಲ್ಲಿರೋ ಮ್ಯೂಸಿಯಮ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಇಷ್ಟಪಡೋರ್ಗಂತೂ ಈ ಜಾಗ ತುಂಬ ಇಷ್ಟ ಆಗುತ್ತೆ. ಎಲ್ಲ ಥರ ಮ್ಯೂಸಿಕ್ಕು, ಆಮೇಲೆ ಹೇಗೆ ಹಾಡುಗಳು ಉಟ್ಕೊಂಡು ಜನಪದ ಗೀತೆಗಳು ಹೇಗೆ ಕ್ರಿಯೇಟ್ ಮಾಡಿದ್ರು ಹಿಂದಿನ ಕಾಲದವರು ಎಲ್ಲದ್ರ ಬಗ್ಗೆನೂ ಡೀಟೈಲಾಗಿ ಈ ಮ್ಯೂಸಿಯಮಲ್ಲಿ ಇದೆ. ಯಾರಾದರೂ ಮ್ಯೂಸಿಕ್ ಇಷ್ಟಪಡೋರಿದ್ದರೆ ಈ ಮ್ಯೂಸಿಯಮ್ಗೆ ಖಂಡಿತ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬನ್ನಿ. ಅಲ್ಲಿ ದಿನ ಎಲ್ಲ ಇದ್ರೂ ಟೈಮ್ ಸಾಕಾಗಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮ್ಯೂಸಿಕ್ ಬಗ್ಗೆ. ನಾವು ಫ್ರೀ ಮಾಡ್ಕೊಂಡು ಹೋಗಬೇಕಾಗಿತ್ತು. ನಾವು ಹೋಗಿದ್ದು ಶಾರ್ಟ್ ಟೈಮ್ಗೆ 1 ಅವರ್ 2 ಅವರಲ್ಲಿ ಹೋಗಬೇಕಾಗಿತ್ತು. ನಮ್ಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ, ಬಟ್ ಮಾಡಿರೋದ್ರಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಈ ಮ್ಯೂಸಿಯಮಲ್ಲಿ. ಇದು ಜೆ ಪಿ ನಗರಲ್ಲಿದೆ. ಎಲ್ಲರೂ ಹೋಗಿ ಒಂದು ಸಲ ವಿಸಿಟ್ ಮಾಡಿ.
ಮ್ಯೂಸಿಯಮಲ್ಲಿ ಒಂದೊಂದಕ್ಕೂ ಒಂದೊಂದು ಸೌಂಡ್ ಕೊಟ್ಟಿದ್ದಾರೆ. ಅದನ್ನೇನಾದರೂ ನಾನು ಇದಕ್ಕೆ ಹಾಕಿದರೆ ಈ ವಿಡಿಯೋ ಇನ್ನೂ ಚೆನ್ನಾಗಾಗಿರ್ತಾ ಇತ್ತು. ಆದರೆ ಅದು ಕಾಪಿರೈಟ್ ಬರುತ್ತೆ ಅಂತ ನಾನು ಬೇರೆ ಒಂದು ಮ್ಯೂಸಿಕ್ ಕೊಟ್ಟಿದ್ದೀನಿ. ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಅಲ್ಲಿ ಟಿ ವಿ ಸ್ಕ್ರೀನ್ ಮೇಲೆ ಏನು ಮ್ಯೂಸಿಕ್ ಕಾಣುತ್ತೆ ಅದು ಹೆಡ್ಫೋನ್ಸಲ್ಲಿ ಹಾಕ್ಕೊಂಡು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈಗ ರಾಜಸ್ಥಾನಲ್ಲಿ ಹೇಗೆ, ನಮ್ಮ ಹಳ್ಳಿ ಕಡೆ ಹೇಗೆ, ಎಲ್ಲ ಕಡೆದು ಮ್ಯೂಸಿಕ್ನ ನಾವು ಅಲ್ಲಿ ಹೆಡ್ಫೋನ್ಸ್ ಹಾಕ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಮಗಿನ್ನ ಹೆಚ್ಚಾಗಿ ನಮ್ಮ ಮಕ್ಕಳು ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಎಲ್ಲದನ್ನು ಹಾಕ್ಕೊಂಡು ಕೇಳಿಸ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಹೆಂಗೆ ಅನ್ನಿಸ್ತು, ವಿಡಿಯೋ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.